ಆಹಾ ಎಲ್ಲರಿಗೂ ನಮಸ್ಕಾರಗಳು. ಸೊ ಆಯ್ತಾ ಗಾಡಿ ಗೀಡಿ ಪೂಜೆ ಎಲ್ಲ ಮಾಡಿ ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ಶುಂಭಾಹ ದುರ್ಗಾ ಪೂಜಾ 9ನೇ ದಿನ. ಇದನ್ನ ಆಯುಧ ಪೂಜೆ ಅಂತಾನೂ ಕರಿತೀವಿ. ಹೆಸರಲ್ಲೇ ಇದೆ, ಆಯುಧಗಳ ಪೂಜೆಯನ್ನ ಮಾಡಬೇಕು. ಸೊ ಇವತ್ತು ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ ಯಾರು ಬರ್ತಿದ್ದಾರೆ ಅಂದ್ರೆ, ಈ ಹುಡುಗಿಯ ಮುಗ್ಧತೆನ ನೀವು ಮೆಚ್ಕೊಂಡಿದ್ದೀರಾ, ಇವಳ ಗೊಂದಲಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಎಸ್, ಬೊಗಸೆ ಪೂರ್ತಿ ಪ್ರೀತಿಯನ್ನ ಈ ಪಾತ್ರಕ್ಕೆ ಕೊಡ್ತಾನೇ ಬರ್ತಾ ಇದ್ದೀರಾ. ನಮ್ಮ ಲಕ್ಷ್ಮೀ ಬಾರಮ್ಮನ ಲಕ್ಷ್ಮಿ ಅಂದ್ರೆ ನಿಮ್ಮ ಲಚ್ಚಿ ಅಲಿಯಾಸ್ ಚಿನ್ನು ಅಲಿಯಾಸ್ ಕವಿತಾ ಇಲ್ಲಿ. ವೆಲ್ಕಮ್ ಕವಿತಾ. ಚಿಕ್ಕ ವಯಸ್ಸಲ್ಲಿ ಹೆಂಗೆ ಈ ತರ ಆಯುಧ ಪೂಜೆ ಅಂದ್ರೆ ನಿಮ್ದೆ ಒಂದು ಸ್ಕೂಟರ್ ಸೈಕಲ್ ಎಲ್ಲ ಇರ್ತಿತ್ತ, ಅದಕ್ಕೆಲ್ಲ ಫುಲ್ ಪೂಜೆ ಎಲ್ಲ ಮಾಡಿ ಒಂದ್ ರೌಂಡ್ ತಗೊಂಡು ಹೋಗೋದು? ನನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಮ್ಮ ಅವ್ರ ಗಾಡಿಗೆ ಪೂಜೆ ಮಾಡ್ಕೊಳ್ತಾ ಇದ್ರು. ನನ್ ಸೈಕಲ್ ಎಲ್ಲೇ ಇದ್ರು ಅದನ್ನ ಹೋಗಿ ತಗೊಂಡ್ ಬಂದು ಪೂಜೆ ಮಾಡೋವರ್ಗು ಬಿಡ್ತಿಲ್ಲ ನಾನು. ಪೂಜೆ ಮಾಡ್ಬೇಕು, ಅವರು ನಮ್ಮ ಮಾಮ ನಮ್ಮ ತಾತ ಎಲ್ಲ ಸೇರ್ಕೊಂಡು ಪೂಜೆ ಮಾಡ್ಬೇಕು, ಫ್ಯಾಮಿಲಿ ಎಲ್ಲ ನಿಂತ್ಕೊಂಡ್ ಮಾಡ್ಬೇಕು, ಅವಾಗ್ಲೇ ನಂಗೆ ಸಮಾಧಾನ. ಇಲ್ಲ ಅಂದ್ರೆ ಅಷ್ಟು ಹಠ ಮಾಡ್ತಿದ್ದೆ ನಾನು. ಸೊ ಇವತ್ತು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ಇವತ್ತು ಸಹನಾ ಅಂತ ನನ್ನ ಫ್ರೆಂಡು, ಅವಳು ನನ್ಗೆ ನನ್ ಕಾಲೇಜ್ ಟೈಮ್ ಇಂದ ಗೊತ್ತು. ಓಕೆ, ಸೊ ಕಾಲೇಜಲ್ಲಿ ಸಹನಾನೇ ಅತಿ ಹೆಚ್ಚು ಅಡಿಗೆ ಮಾಡಿ ತಿನ್ಸಿರೋದು ಹಂಗಂದ್ರೆ? ನನಗೆ ತಿಂತ ಓದೋ ಅಭ್ಯಾಸ. ಓಕೆ, ಸೊ ಇವಳು ಬಂದ್ಬಿಟ್ಟು ಇವಳು ಅಡ್ಗೆ ಮಾಡ್ತಿದ್ಲು ಅಂಡ್ ಶಿ ಇಸ್ ವೆರಿ ಬ್ರೈನಿ. ಸೊ ಅವಳು ಬ್ರೈನ್ ಇರೋದ್ರಿಂದ ನನಗ್ ಅಡ್ಗೆ ಮಾಡ್ತಿದ್ಲು, ನಾನು ಓದ್ತಾ ಇರ್ತಿದ್ದೆ. ಸೊ ಆ ಸಮಯದಲ್ಲಿ ಅವಳು ಅಡ್ಗೆ ಮಾಡಿದ ರುಚಿ ಎಲ್ಲ ಓಕೆ, ಇದು ಮೆಮರಿಗೆ ಉಪಯೋಗ, ಇದು ಅದಕ್ಕೆ ಉಪಯೋಗ, ಇದಕ್ಕೆ ಉಪಯೋಗ ಅಂತ ಹೇಳಿ ನಂಗೆ ತಿನ್ನಿಸ್ತಿದ್ಲು. ಸೊ ಮೇ ಬಿ ನಾನು ಇವಾಗ ಪಾಸ್ ಆಗಿರೋದಕ್ಕೆ ಆ ಇಯರ್ಸ್ ಎಲ್ಲ ಅವಳೆ ಕಾರಣ. ಸೊ ಕಮ್ ಆನ್, ಲೆಟ್ಸ್ ವೆಲ್ಕಮ್ ಸಹನೆಯಿಂದ. ಸಹನಾ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಬನ್ನಿ. ನಮಸ್ಕಾರ, ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಏನೋ ಬಾರಿ ನೀವೇ ಅಡ್ಗೆ ಮಾಡಿ ತಿನ್ಸಿದಿರಂತೆ. ನಮ್ ಹುಡುಗಿ ಪಾಸ್ ಆಗಿದ್ದಕ್ಕೂ ನೀವೇ ಕಾರಣ ಅಂತ ಕೊಟ್ಬಿಟ್ಟಿದ್ದಾಳೆ. ನಿಮಗೆ ಫುಲ್ ಮಾರ್ಕ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ವಿಧವಾದ ಕಲರ್ಸ್ ನೋಡಿದ್ರೆ ಇಲ್ಲೂ ಫುಲ್ ಮಾರ್ಕ್ಸ್ ಅನ್ಸುತ್ತೆ. ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದೀರಾ ಇವತ್ತು ಸಹನಾ? ಕಾಶಿ ಹಲ್ವಾ. ಓಕೆ, ಸೊ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ನೋಡೋಣ ಇಂಗ್ರೀಡಿಯೆಂಟ್ಸ್. ಬನ್ನಿ ಸಹನಾ, ಇಲ್ಲಿಂದ ಶುರು ಮಾಡೋಣ. ಇದು ಬೂದುಗುಂಬಳಕಾಯಿ. ಓಕೆ, ದ್ರಾಕ್ಷಿ. ಓಕೆ, ಸ್ಯಾಫ್ರನ್, ಕೇಸರಿ. ಇದು ಕೇಸರಿ ಪೌಡರ್. ಸೊ ಕೇಸರಿ ಪೌಡರು ಇದೆ ಇಲ್ಲಿ ಅಂಡ್ ಕೇಸರಿ ಸ್ಟ್ರ್ಯಾಂಡ್ಸ್ ಇದೆ ಇಲ್ಲಿ, ಎರಡನ್ನೂ ಉಪಯೋಗಿಸ್ತಾ ಇದೀವಿ. ಓಕೆ, ತುಪ್ಪ, ಏಲಕ್ಕಿ ಪೌಡರ್. ಓಕೆ, ಕೋವಾ. ಓಕೆ, ಕಂಡೆನ್ಸ್ಡ್ ಮಿಲ್ಕ್, ಗೋಡಂಬಿ, ಸಕ್ಕರೆ. ಹಾಲನ್ನ ಬಾಯ್ಲ್ ಮಾಡ್ತಾ ಅದೊಂದು ಹದಕ್ಕೆ ಬಂದಾದ್ಮೇಲೆ ಇಟ್ ಬಿಕಮ್ಸ್ ಕಂಡೆನ್ಸ್ಡ್ ಮಿಲ್ಕ್. ಅಷ್ಟೆಲ್ಲ ಯಾಕೆ ರಿಸ್ಕ್ ತಗೊಳ್ತೀರಾ, ಇವಾಗೆಲ್ಲ ಸಿಗುತ್ತೆ ರೆಡಿಮೇಡ್. ಶುರು ಮಾಡೋಣ. ಕಮ್ ಆನ್, ಏನ್ ಹೆಲ್ಪ್ ಬೇಕು ಹೇಳಿ? ಫಸ್ಟ್ ನನ್ಗೆ ಸ್ವಲ್ಪ ಬಿಸಿನೀರ್ ಬೇಕು. ಸ್ವಲ್ಪನಾ? ನಾವ್ ಏನ್ ಮಾಡಿದ್ರು ಫುಲ್ ಬಿಗ್ ಸ್ಟೈಲ್ ಅಲ್ಲೇ ಮಾಡ್ತೀವಿ. ತಗೊಳ್ಳಿ, ಪಾತ್ರೆ ಇಲ್ಲಿದೆ, ನೀರಲ್ಲಿದೆ, ತಗೋ. ಓಕೆ, ಇನ್ನು ಬೇಕಾ ನೀರು? ನಾವ್ ಯಾವ್ದಕ್ ನೀರ್ ಬಿಸಿ ಮಾಡ್ತಿರೋದು ಇವಾಗ ಒಂದ್ ಫ್ಯೂ ಸ್ಟ್ರಾಂಡ್ಸ್ ಆಫ್ ಕೇಸರಿ ತಗೊಂಡು ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಸ್ವಲ್ಪ ಗೊತ್ತಾಯ್ತು, ಆ ಕಲರ್, ಆ ಫ್ಲೇವರ್, ಆ ಘಮ, ಆ ಪರಿಮಳ ಬರ್ಲಿ ಅಂತ. ಕರೆಕ್ಟ್. ಓಕೆ, ನಾ ಇವಾಗ ಒಂದ್ ಸ್ವಲ್ಪ ಬಿಸಿ ಆಗಿದೆ ಅನ್ಕೋತೀನಿ. ಸರಿ, ಬಿಸಿ ಆದ್ರೆ ಸಾಕು. ಇದ್ರಲ್ಲಿ ಹಾಕೊಳ್ತೀರಾ? ಫ್ಯೂ ಸ್ಟ್ರಾಂಡ್ಸ್, ಸ್ವಲ್ಪ ಕೇಸರಿ, ಅದಕ್ಕೆ ಒಂದ್ ಸ್ವಲ್ಪ ನೀರು. ನೀವು ಕೈ ಎಲ್ಲಾಡ್ಸ್ತೀರಿ ಗ್ಯಾಪ್ ಅಲ್ಲಿ. ಸೊ ಕವಿತಾ, ನಿಮ್ ತಾಯಿಗೆ ಡಾನ್ಸರ್ ಆಗ್ಬೇಕು ಅನ್ನೋ ಆಸೆ ಇತ್ತು ಅಲ್ವಾ? ಹೌದು. ಸೊ ಆ ಆಸೆನ ಫೈನಲಿ ನೀವು ಪೂರೈಸಿದ್ರಿ. ಹೆಂಗೆ, ಹೌ ವಾಸ್ ದಟ್ ಜರ್ನಿ? ನಾನ್ ಚಿಕ್ಕವಳಾಗಿದ್ದಾಗ ನಮ್ಮ ಅಮ್ಮಂಗೆ ಡೌಟ್, ಇವಳು ಡಾನ್ಸ್ ಮಾಡ್ತಾಳ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಹೋಗ್ಲಿ ಮಾಡ್ಬೇಕು ಅಂತ? ನನ್ಗೆ ಐ ವಾಸ್ ವೆರಿ ಸ್ಮಾಲ್ ಅವಾಗ, 8 years ನನ್ಗೆ. ಸರಿ ನೋಡೋಣ ನನ್ ಮಗ್ಳಿಗೆ ಬರುತ್ತಾ ಇಲ್ವಾ ಅಂತ ಸುಮ್ನೆ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದ್ರು. ನನ್ ಕೆಳಗಡೆ ಮನೆ ಒಬ್ರು ಅಕ್ಕ ಇದ್ರು, ಅವ್ರ ಕ್ಲಾಸಿಗೆ ಹೋಗ್ತಾ ಇದ್ರು. ಅವ್ರು ಡಾನ್ಸ್ ಮಾಡೋದ್ ನೋಡಿ ನನ್ಗೂ ಹಿಂಗೆಲ್ಲ ಮಾಡ್ಬೋದು, ನಾನು ಮಾಡ್ಬೇಕು ಅಂತ. ಅದು ಅಲ್ತಾ ಎಲ್ಲ ಹಾಕೊಳ್ಳೋದು ಅದೆಲ್ಲ ಆಕ್ಚುಲಿ ಅವತ್ತೇನೋ ಪ್ರೋಗ್ರಾಮ್ ಇತ್ತು. ಓಕೆ, ಸೊ ಅದ್ರಿಂದ ಅವ್ರ ಗೆಜ್ಜೆ ಹಾಕೊಳ್ಳೋದು, ಆರ್ನಮೆಂಟ್ಸ್ ಹಾಕೊಳ್ಳೋದು, ಅಲ್ತಾ ಹಾಕೊಳ್ಳೋದು, ಆ ಕಾಸ್ಟ್ಯೂಮ್ ನಂಗೆ ತುಂಬಾ ಎಕ್ಸೈಟ್ ಆಗೋಯ್ತು. ನಾನು ಮಾಡ್ಬೇಕು ಹಠ ಮಾಡ್ದೆ. ಸೊ ಅಬ್ಬಾ ನನ್ ಮಗಳು ಡಾನ್ಸ್ ಮಾಡ್ತಾಳೆ ಅಂತ ಖುಷಿ ಆದ್ರು. ಕರ್ಕೊಂಡ್ ಹೋದ್ರು, ಡಾನ್ಸ್ ಕ್ಲಾಸಿಗೆ ಬಿಟ್ರು. ಆಮೇಲೆ ನನ್ಗೆ ಬೋರ್ ಹೊಡೆದೋಯ್ತು. ಬೋರಾ? ಸೊ ಎವ್ರಿ ಟೈಮ್ ಏನಾಗೋದು, ಡಾನ್ಸ್ ಕ್ಲಾಸ್ಗೆ ಹೋಗೋದು, ಆಮೇಲೆ ಬಿಟ್ಬಿಟ್ಟು ಬಂದ್ಬಿಡೋದು. ನಮ್ಮಮ್ಮ ಅಳ್ತಿದ್ರು, ದಯವಿಟ್ಟು ಹೋಗು ಅಂತ ಅಳ್ತಿದ್ರು, ಬೈತಿದ್ರು, ಹೊಡಿತಿದ್ರು. ಆಮೇಲೆ ಹೋಗ್ತಿದ್ದೆ, ತಿರ್ಗಾ ಬಿಟ್ಬಿಟ್ಟು ಬಂದ್ಬಿಡ್ತಾರೆ.
ಸೊ ದಿಸ್ ವಾಸ್ ಗೋಯಿಂಗ್ ಆನ್ ಟಿಲ್ ನಾನು ಹೈಸ್ಕೂಲ್ ಬಂದು 10th ಮುಗಿಯೋವರೆಗೂ ಹಿಂಗೆ ಆಗ್ತಿತ್ತು. 10th ಸ್ಟ್ಯಾಂಡರ್ಡ್ ನಾನು ಹೋಗಲ್ಲ ಅಂತ ಫುಲ್ ಆ ಟೈಮಲ್ಲಿ ಜೋಶ್ ಬಂದು ಮಾಡಲ್ಲ. ಆ ಸ್ಟೇಜಿಗೆ ಬಂದಿದೆ. ನಮ್ಮ ಅಮ್ಮ ಕಬಾಳ ಬರೆಸ್ತೀವಿ ಹೋಗಂತ ಅಲ್ಲಿಂದ ಶಮಾಕನ್ ಕ್ಲಾಸಿಗೆ ಹಾಕಿದೆ. ಓಕೆ. ಸೊ ಅಲ್ಲಿ ಹೋಗಿದಾಗ ನಾನು ಡಾನ್ಸ್ ಫಾರ್ಮ್ ನೋಡಿ ಶಮಾಕ ನನ್ಗೆ ನೀನ್ ಹೇಳ್ಕೊಡ್ತೀಯ ಅಂತ ಕೇಳಿದ್ರು. ಈ ಪದದಲ್ಲಿ ನಾವು ಸ್ಟಾಪ್ ಮಾಡ್ತಾ ಇದೀವಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಅಡುಗೆ ಬಗ್ಗೆನೂ ಹೇಳ್ಕೊಡಕ್ಕೆ ನಮ್ಮ ಮೇಡಮ್ ಬಂದರೆ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀರಾ? ನಾವು ಐ ನೀಡ್ ಹೆವಿ ಬಾಟಮ್ ಪ್ಯಾನ್ ಬೇಕು. ಹೆವಿ ಬಾಟಮ್ ಪ್ಯಾನ್. ಸೂಪರ್. ಇದಕ್ಕೆ ತುಪ್ಪ ಹಾಕೊಳ್ತೀರಾ? ಇಲ್ಲ, ಡೈರೆಕ್ಟ್ ಬೂದ್ಗುಂಬಳಕಾಯಿ. ಹೌದಾ? ಓ, ಆ ನೀರೆಲ್ಲ ಹೋಗ್ಲಿ ಅಂತ ಬೇಸಿಕಲಿ ಡ್ರೈ ಮಾಡ್ಕೋಬೇಕು ಬೂದ್ಗುಂಬಳಕಾಯಿನ. ಇದು ಸಿಮ್ಮಲ್ಲೇ ಮಾಡ್ಬೇಕಾ? ಹಾಗೇನಿಲ್ಲ, ಆಡಿಸ್ತಾ ಇರ್ಬೇಕು, ಸೀದ್ ಹೋಗ್ಬಾರ್ದು. ಸೊ ಅದನ್ನ ಆಡಿಸ್ತಾನೆ ಇರ್ಬೇಕು, ಸ್ವಲ್ಪ ನೀರ್ ಹಿಂಗೋಗೋವರೆಗೂ ಆಡಿಸ್ತಾ ಇರ್ಬೇಕು. ಇದೊಂದು 5 ನಿಮಿಷ ತಗೊಳುತ್ತೆ. ತಗೊಳುತ್ತೆ. ಹಾ, ಸೊ ನಾವೆಲ್ಲಿ ಕಟ್ ಮಾಡಿದ್ವಿ ನಮ್ಮ ಮಾತುಕತೆನ? ಕಲ್ಸ್ಕೊಡೋದು. ನಿಮ್ಮನ್ನೇ ಕೇಳಿದ್ರು ನಿಮ್ ಟೀಚರು, ನೀನ್ ಡಾನ್ಸ್ ಹೇಳ್ಕೊಡ್ತೀಯಮ್ಮ ಅಂತ. ಸೊ ಅವಾಗ ನನ್ಗೆ ಡಾನ್ಸ್ ಹೇಳ್ಕೊಡ್ತಾ ಕಲಿಯೋದಿದ್ಯಲ್ಲ, ಆ ಚಿಕ್ಕ ಮಕ್ಳು ಮಾಡೋ ತುಂಟಾಟದಿಂದ, ಅವ್ರು ಮಾಡೋ ಮಿಸ್ಟೇಕ್ಸ್ ಇಂದ ಆಗ್ಲಿ, ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೋ ಅವರಿಂದ ಕಲಿಯೋದಾಗ್ಲಿ, ಅದ್ ನನಗೆ ತುಂಬಾ ಎಕ್ಸೈಟ್ ಆಗಿ ಲೈಕ್ ನಂಗೆ ತುಂಬಾ ಇಂಟ್ರೆಸ್ಟ್ ಕೊಡ್ತು. ದೇರ್ ಯು ಫೆಲ್ ಇನ್ ಲವ್ ವಿತ್ ಡಾನ್ಸ್. ಐ ಫೆಲ್ ಡೀಪ್ಲಿ ಇನ್ ಲವ್ ವಿತ್ ಡಾನ್ಸ್. ಸೊ ಅವತ್ತು ನಾನು ಶುರು ಮಾಡಿದಳು, ಇವತ್ತವರೆಗೂ ನಂಗೆ ಅದೇ ಪ್ರೀತಿ ಇದೆ ಡಾನ್ಸ್ ಮೇಲೆ. ಸೊ ನೀರೆಲ್ಲ ಇವಾಪರೇಟ್ ಆಗ್ತಾ ಇದೆ. ಸೆಪರೇಟ್ ಆಗ್ತಾ ಇದೆ. ಇದು ಸೀದ್ ಹೋಗಕ್ ಬಿಡಬಾರ್ದು, ಆಡಿಸ್ತಾ ಇರ್ಬೇಕು. ಒಂದ್ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಸಾಕು. ಓಕೆ. ಹೌದು, ನಿಮಗ್ ಅಡ್ಗೆ ಮಾಡಕ್ ಬರತ್ತಾ? ಆಫ್ ಕೋರ್ಸ್, ನಾವ್ ಅಡ್ಗೆ ಮಾಡ್ತೀವಿ, ಬಟ್ ಟೈಮ್ ಸಿಗಲ್ಲ ಅಷ್ಟೇ. ಲವ್ಲಿ. ಸೊ ನೀರೆಲ್ಲ ಚೆನ್ನಾಗಿ ಇವಾಪರೇಟ್ ಆಗಿದೆ. ಓಕೆ, ನೆಕ್ಸ್ಟ್ ಇದು 1 ಬಟ್ಲ್ ತಗೊಂಡಿದೀವಿ, ಅಂದ್ರೆ ಅದ್ರ ಅರ್ಧ ಇದನ್ನ ತಗೊಳ್ಬೇಕು. ಇಲ್ಲ, ಶುಗರ್ ತಗೊಳ್ಬೇಕು. ಓಕೆ. ಅದ್ರ ಅರ್ಧ ತಗೊಳ್ಬಹುದು. ಓಕೆ. ಓಕೆ, ಸೂಪರ್. ಆಹಾ, ಆಗ ಇದು ಮತ್ತೆ ನೀರ್ ಬಿಟ್ಕೊಳಕ್ ಶುರು. ಕರೆಕ್ಟ್. ಸೊ ಈ ಸಕ್ಕರೆ ಮೆಲ್ಟ್ ಆಗ್ಬೇಕು. ಸೊ ಒಂದ್ ಪಾಕ ತರ ಆಗತ್ತಾ ಇಲ್ಲಿ? ಹಾ, ಒಂದು ಹಲ್ವಾ ಹದಕ್ಕೆ ಬರುತ್ತೆ. ಓಕೆ, ಸರಿ. ಸೊ ನಮ್ ಲಚ್ಚಿನ್ ಕೇಳೋಣ, ಚಿಕ್ಕ ವಯಸ್ಸಲ್ಲಿ ಯಾರೇ ಮಾತಾಡ್ಸಿದ್ರು ಅವ್ರನ್ನ ಹೋಗ್ಬಿಟ್ಟು ಪರ್ಚ್ತಿದ್ದಂತೆ ನೀವು, ಏನದು? ನಾನು ಬೇಕು ಅಂತ ಪಚ್ತಾ ಇರ್ಲಿಲ್ಲ. ನಂಗೆ ಚಿಕ್ಕ ವಯಸ್ಸಲ್ಲಿ ಯಾರತ್ರ ಮಾತಾಡ್ಬೇಕಂದ್ರೆ ಭಯ. ಏನಾದ್ರು ತಪ್ಪು ಮಾತಾಡ್ಬಿಡ್ತೀನಿ ಅಂತ. ಓಕೆ. ಆಮೇಲೆ ಏನಾರ ಮಾತಾಡಿ ನಮ್ಮ ಅಮ್ಮನ ಹತ್ರ ಹೊಡಿಸ್ಕೊಳ್ತೀನಿ ಅಂತ. ಓಕೆ. ನಮ್ಮ ಅಮ್ಮನ್ ಕಂಡ್ರೆ ನಂಗೆ ಸಿಕ್ಕಾಪಟ್ಟೆ ಭಯ. ಸರಿ, ಬಟ್ ಅಮ್ಮನ್ ಮೇಲೆ ಭಯ ಅಂದ್ರೆ ಅಮ್ಮನ್ ಮೇಲೆ ಕೋಪ ಬಂದು ಅಮ್ಮನ್ ಪರ್ಚ್ಬೇಕು, ಬೇರೆಯವ್ರನ್ನ ಪರ್ಚಿ ಏನ್ ಪ್ರಯೋಜನ? ಅಮ್ಮನ್ ಪರ್ಚಿದ್ರೆ ಆಮೇಲೆ ನನ್ನ ಸುಮ್ನೆ ಬಿಡ್ತಾರ? ಓ, ಸೊ ಆ ರಿವೆಂಜ್ ಅನ್ನು ನೀವು ಬೇರೆಯವ್ರ ಮೇಲೆ ತಿರ್ಸ್ಕೊಳ್ತಾ ಇದ್ರಾ? ಇಲ್ಲ, ನನ್ ಜೊತೆ ಮಾತಾಡಿದ್ರೆ ಆಮೇಲೆ ನಾನು ಏನಾರ ತಪ್ಪು ಮಾತಾಡಿ ಆಮೇಲೆ ಅವರಿಂದ ನಾನ್ ಹೊಡೆಸ್ಕೊಂಡು ಯಾಕಪ್ಪ ಟೆನ್ಷನ್, ಸುಮ್ನೆ ಅವ್ರಿಗೆ ಪರ್ಚ್ಬಿಟ್ರೆ ಆಗೋಯ್ತಲ್ಲ, ದೂರ ಹೊಟ್ಟೋಗ್ತಾರೆ. ಸಿಂಪಲ್ ಸೊಲ್ಯೂಷನ್. ತುಪ್ಪ ಹಾಕ್ಬೇಕಲ್ವಾ ಇವಾಗ ಒಂದ್ 2 ಸ್ಪೂನ್ ತುಪ್ಪ ಹಾಕೋಣ. 2 ಸ್ಪೂನ್. ಓಕೆ. ತುಪ್ಪ ಇದ್ರೆ ಯಾವ್ದೇ ಅಡಿಗೆ ಆಗ್ಲಿ ಸೂಪರ್ ಆಗಿ ಇರುತ್ತೆ. ಈಗ ಸ್ವಲ್ಪ ಕೇಸರಿ ಹಾಕ್ಬಿಡ. ಓಕೆ. ಸೊ ನೀರಲ್ಲಿ ನೆನ್ಸಿಟ್ಕೊಂಡಿರೋ ಕೇಸರಿನ ಹಾಕ್ತಾ ಇದೀವಿ. ಫುಲ್ಲು ಅಷ್ಟೊಂದು ಕೇಸರಿ. ವಾವ್, ಟೆರಿಫಿಕ್. ಇವಾಗ ಅದು ಕಲರ್ ಚೇಂಜ್ ಆಗ್ತಾ ಇದೆ. ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೋಬೇಕು. 2 ಸ್ಪೂನ್ ತುಪ್ಪ ಹಾಕಿ ಇವಾಗ ಅದರಲ್ಲಿ ಗೋಡಂಬಿ ಅಂಡ್ ದ್ರಾಕ್ಷಿ ಹಾಕೋ. ಗೋಡಂಬಿ ಸ್ವಲ್ಪ ಕಡಿಮೆ ಹಾಕೋಣ. ಕಡಿಮೆ ಹಾಕೊಂಡು ದ್ರಾಕ್ಷಿ ಜಾಸ್ತಿ ಹಾಕೋ ಅವಳಿಗೆ. ವಾವ್, ದ್ರಾಕ್ಷಿ, ಗೋಡಂಬಿ ವಿತ್ ಎಕ್ಸ್ಟ್ರಾ ತುಪ್ಪ ಕಾಶಿ ಹಲ್ವಾ ಜೊತೆ ಸೇರ್ಕೊಂಡಿದೆ. ಹಾ, ಸೂಪರ್. ಕಂಟಿನ್ಯೂ ಮಾಡಿ ನೀವು. ಫಸ್ಟ್ ಡೇ ಆಫ್ ಮೈ ಟ್ಯೂಷನ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಒಂದು ಸ್ಪೀಚ್ ಕೊಟ್ಲು. ಫುಲ್ ಏನು ಈ ತಾತ ಏನೋ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮಾತಾಡಿ ಅಂತ. ಇಮ್ಯಾಜಿನ್ ಇವಳು ಹೋಗಿ ಏನ್ ಮಾತಾಡದ್ಲು? ಏನ್ ಹೇಳಿದ್ಲು? ತಾತ ಮೊಮ್ಮಕ್ಳು ಬೇಕು ಅಂತ ಹೇಳ್ತಾರೆ. ಸೊ ಅದ್ರಿಂದ ನಾನ್ ಶಾಕ್.
ವಾಟ್ ಇಸ್ ಇಟ್ ಟಾಕಿಂಗ್ ಅಂತ. ಸೊ ಅವಾಗ ಅವಳು ತಾತ ಮೊಮ್ಮಕ್ಳು ಕತೆ ಎಲ್ಲ ಹೇಳಕ್ ಶುರು ಮಾಡಿದಾಗ ನನಗೆ ಹಿಂಗ್ ತಲೆ ಬೋಗಿಸ್ಕೊಂಡು ಬೆಂಚ್ ಕೆಳಗಡೆ ಹೊಟ್ಟೋಗಿದ್ದೆ. ಆಮೇಲೆ ಸರ್ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಇವಳಿಗೆ. ದಟ್ಸ್ ವೆನ್ ವಿ ಗಾಟ್ ಅ ಲಿಟಲ್ ಮೋರ್ ಕ್ಲೋಸರ್. ವಾವ್, ಸರಿ. ಇವಾಗ ನಿಮ್ಮ ಸೀರೆ ಕಲರು ಅಂಡ್ ಕಾಶಿ ಹಲ್ವಾ ಕಲರು ಮ್ಯಾಚ್ ಆಗ್ತಾ ಇದೆ. ಮ್ಯಾಚಿಂಗ್. ಕಂಡೆನ್ಸ್ಡ್ ಮಿಲ್ಕ್ ಹಾಕೊಳ್ಳೋಣ. ಓಕೆ, ವಾವ್, ಲವ್ಲಿ ಅಲ್ಲ. ಎಲ್ಲ ಓಕೆ. ಕೋವಾ ಯಾಕೆ? ಕೋವಾ ಹಾಕ್ಬೇಕು. ನೆಕ್ಸ್ಟ್ ಹಾಕ್ಬೇಕು ಕೋವಾ ರಿಚ್ ಇನ್ ಕ್ಯಾಲೋರೀಸ್ ನಮ್ಮ ಕಾಶಿ ಹಲ್ವಾ. ಸೊ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡಿ ಅಂಡ್ ಡೈರೆಕ್ಟ್ ಆಗಿ ಲಂಚ್ ಅಲ್ಲಿ ಕಾಶಿ ಹಲ್ವಾನ ಅಟ್ಯಾಕ್ ಮಾಡಿ. ಒಂದು 2-3 ಸ್ಪೂನ್ಸ್ ಆದ್ರೆ ಸಾಕು. ಜಸ್ಟ್ ಅದನ್ನ ಪುಡಿ ಮಾಡಿ ಹಾಕ್ಬೇಕು ಅಷ್ಟೇ. ಉದುರ್ಸ್ಬೇಕಷ್ಟೇ ಮೇಲೆ. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕಾರ್ಡಮಮ್ ಪೌಡರ್. ಓಕೆ, ಏಲಕ್ಕಿ ಪೌಡರ್ ಒಂದು ಅಲ್ಲಿದೆ ನೋಡಿ, ಸಣ್ಣ ಸ್ಪೂನ್. 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಸೊ ಕೋವಾ ಕರ್ಗದ್ಮೇಲೆ ಎಂಡ್ ಅಲ್ಲಿ ನಮ್ಮ ಏಲಕ್ಕಿ ಪೌಡರ್ನ ಹಾಕಿ ಘಮ್ ಅನ್ಬೋದು. ಇದೊಂದು 2 ನಿಮಿಷ ಆಗತ್ತೆ ಮಿಕ್ಸ್ ಆಗಕ್ಕೆ. ಆಗ್ಲಿ. ಈ ಗ್ಯಾಪ್ ಅಲ್ಲಿ ಲಚ್ಚಿ ಸಿನಿಮಾ ಶೂಟಿಂಗ್ ಅಂತ ನೀವು ಹೋಗ್ತೀರಾ, ಆದ್ರೆ ಆ ಜಾಗದಲ್ಲಿ ನಿಮ್ಗೆ ಶೂಟ್ ಮಾಡಕ್ಕೆ ಬಿಡೋಲ್ಲ. ಇದು ಬಿಜಾಪುರಲ್ಲಿ ಆಗಿದ್ದು. ಓಕೆ, ನಮ್ದು ಸಾಂಗ್ ಶೂಟ್ ನಡೀತಾ ಇತ್ತು ಒಂದು ಫಿಲ್ಮ್. ಆ ಸಮಯದಲ್ಲಿ ತುಂಬಾ ಜನ ಬಂದ್ಬಿಟ್ಟಿದ್ರು, ಶೂಟ್ ಮಾಡಕ್ ಬಿಡ್ತಿರ್ಲಿಲ್ಲ. ಸೊ ಅವತ್ತಿನ ದಿವಸ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು, ಮೇಡಮ್ ಪ್ಲೀಸ್ ಎಲ್ಲರ ಹತ್ರ ಫೋಟೋ ತಗೊಳ್ಳಿ, ಇಲ್ಲಾಂದ್ರೆ ನಾವಿಲ್ಲಿ ಶೂಟ್ ಮಾಡಕ್ ಆಗಲ್ಲ ಅಂತ ಹೇಳಿ. ಸೊ ನಾನು ಕ್ಯಾರವ್ಯಾನ್ ಅಲ್ಲಿ ಕೂತು ಕೆಳಗ್ ಕೂತು ಅವ್ರ ಜೊತೆ ಎಲ್ಲರ ಜೊತೆ ಆ ಊರಲ್ಲಿ ಎಷ್ಟ್ ಜನ ಬಂದ್ರು ಅವ್ರ ಅಷ್ಟ್ ಜೊತೆನು ಒಂದ್ ದಿವ್ಸ ಫುಲ್ ಕೂತಿ ಅವ್ರ ಜೊತೆ ಫೋಟೋ ತಗೊಂಡು ಒಂದ್ ಇಡೀ ದಿನ ಶೂಟಿಂಗ್ ಸ್ಟಾಪ್ ಮಾಡಿದ್ರ ಓನ್ಲಿ ಸೊ ದಟ್ ಯು ಕುಡ್ ಟೇಕ್ ಫೋಟೋಗ್ರಾಫ್ಸ್. ಎಸ್, ಒಂದ್ ಇಡೀ ದಿನ ನಾನು ಅಲ್ಲಿದ್ದೆ ಇನ್ ದ ಶೂಟ್ ಸ್ಪಾಟ್. ಸೊ ಬೇಸಿಕ್ಲಿ ಏನ್ ಮಾಡ್ತಿದ್ರು, ಆಮೇಲೆ ಹೀರೋದೇನೋ ಮಾಡ್ತಾ ಇದ್ರು. ಸೊ ಜಸ್ಟ್ ಬಿಕಾಸ್ ಅಲ್ಲಿ ಆರಾಮಾಗ್ಲಿ ಅಂತ ನಾನು ಇಲ್ಲಿ ಶೂಟ್ ಮಾಡಿ, ಐ ಮೀನ್ ಎಲ್ಲರ ಜೊತೆ. ಬಟ್ ಐ ವಾಸ್ ಸೋ ಅಮೇಸ್ಡ್. ಅಷ್ಟು ಜನ ಅಕ್ಕಪಕ್ಕನ ಊರಿನವರು ಎಲ್ರೂ ಬಂದಿದ್ರು ಜಸ್ಟ್ ಬಿಕಾಸ್ ಐ ವಾಸ್ ದೇರ್. ಮನೆ ಮಗಳು. ಎಸ್, ಮನೆ ಮಗಳು, ಆ ಪ್ರೀತಿ, ಅಂದ್ರೆ ಆ ಲಚ್ಚಿ ಅನ್ನೋ ಎಫೆಕ್ಟ್ ಹೋಗ್ಬಿಡಿದೆ, ಎಲ್ಲರ ಮನ್ಸಲ್ಲಿ ಹೋಗಿದೆ. ಐ ಕ್ಯಾನ್ ಬಿಲೀವ್ ಜನ ನನ್ನ ನೋಡಿದ್ರೆ ಲಿಟ್ರಲಿ ಅಳ್ತಾರೆ, ಏನೋ ಅಯ್ಯೋ ನೀನ್ ಎಷ್ಟೊಂದು ಕಷ್ಟ ಪಡ್ತಿದ್ಯಾ ಅಂತ. ಸೊ ಇದೇ ತರ ಲಿಟ್ರಲಿ ಯಾರ್ದಾರ ಮನೇಲಿ ಆಗ್ತಿರುತ್ತಲ್ಲ, ಐ ಕ್ಯಾನ್ ಇಮ್ಯಾಜಿನ್ ಖಂಡಿತ ಎಷ್ಟು ದುಃಖ ಆಗಿರುತ್ತೆ ಅವ್ರಿಗೆ ಅಂತ. ಬಟ್ ನನ್ ಟಿವಿ ನೋಡಿ ನನ್ನ ಅಷ್ಟೊಂದು ಪ್ರೀತಿಸಿದ್ದಾರೆ. ಐ ಆಮ್ ವೆರಿ ಗ್ಲಾಡ್. ಐ ಆಮ್ ಲಚ್ಚಿ ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ನೋಡಿ, ಚಿರಋಣಿ ಅಂತ ಹೇಳ್ತಾ ಕಾಶಿ ಹಲ್ವಾನೇ ತಿನ್ನಿಸ್ತಾ ಇದ್ದಾರೆ. ಸೊ ಈ ಕಾಶಿ ಹಲ್ವಾ ರೆಡಿನಾ? ರೆಡಿ. ಕಮಾನ್ ತಗೊಳ್ಳಿ.